ಹಾಂ ಎಲ್ಲರಿಗೂ ನೀಟಾಗಿ ಒಂಚೂರು ಅಗಲ ಮಾಡಿ. ಶೌಕತ್ ಹಾಜಿ ಸಾಬ್ हाथ हाथ नो जय भाई साहब हाथ हाथ ಅಗಲ ಮಾಡಿ ಕೊಟ್ಬಿಡುವೆ ಇಟ್ಕೊಳ್ತಾರ ಭೈ ಶೀಘ್ರದಲ್ಲೇ ಅವೆ ಸೆಂಟರ್ ಮ್ಯಾಚ್ ಕೃಷ್ಣ ನೋಡೋದಾದ್ಮೇಲೆ ಅಸಿಸ್ಟೆಂಟ್ ಬ್ಲಾಕ್ ಇರ್ತಾನೆ ಇಕ್ಬಾಲ್ ಅವರೇ ಹೆಲ್ಮೆಟ್ ಹಾಲಲ್ಲ ಇಕ್ಬಾಲ್ ಅವರೇ ಒಳಗಡೆ ಬನ್ನಿ. ಇದಕ್ಕೆ ಬರಲ್ಲ ಭಯ ಸ್ವಲ್ಪ ಒಳಗೆ ಬನ್ನಿ. पेट डालने करो मूर्ति सर के देखो सर ಈ ಕಡೆ ಆएंगे ಈ ಕಡೆ ನೋಡಬೇಕು. ಹಾಂ ಶೌಕತ್ ವೈಸೆ ಕಡೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರೋಹಿನ್ ಅವರನ್ನು ನೇಮಕ ಮಾಡಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯುವಕರಾಗಿರ್ತಕ್ಕಂಥವರು ಪಕ್ಷದ ಸಂಘಟನೆ ತೊಡಗಿಸ್ಕೋಬೇಕು, ಪಕ್ಷದ ಸಿದ್ಧಾಂತವನ್ನು ನಂಬಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಹಲವಾರು ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವರಿಗಿಂದ ಅವ್ರ ತಂದೆಯವರು ದಸ್ತಗೀರ್ ಅವರು ದೌಲತ್ ಬೇಗ್ ಅವರು ಹಳೆಯ ಪಕ್ಷದ ನಾಯಕರು. ಅವರ ಮಗನಾಗಿ ಇವರು ಅವ್ರ ಜೊತೆಯಲ್ಲೇ ಆಗಿಂದ ಕೆಲಸ ಮಾಡ್ಕೊಂಬಂದಿರೋದಕ್ಕೆ ದೃಷ್ಟಿಯಿಂದ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ರವರು, ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ರವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನೊಬ್ಬರನ್ನಾಗಿ ನೇಮಕ ಮಾಡಲಾಗಿದೆ. ಅವರು ಪಕ್ಷದ ಸಂಘಟನೆಯಲ್ಲಿ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಸಂಘಟನೆಯನ್ನು ಬಲಪಡಿಸೋ ರೀತಿಯಲ್ಲಿ ಕೆಲಸ ಮಾಡೋ ಅಂಥ ಸೂಚನೆಯನ್ನು ಕೊಟ್ಟು ಅವರಿಗೆ ಹೊಸ ಜವಾಬ್ದಾರಿಯನ್ನು ವಹಿಸಿದೆ. ಭಾಳ ಖುಷಿಯ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಏನಕ್ಕೆಂದರೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿರವರು ಮತ್ತು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅಜಿಸ್ಟೆಡ್ ಬ್ಲಾಕ್ ಅಧ್ಯಕ್ಷರಾದ ಇಕ್ಬಾಲ್ ಭೈ ಅವರು ಮತ್ತು ನಮ್ಮ ಕೋಆರ್ಡಿನೇಟರ್ ಆದ ಶೌಕತ್ ಭೈ ಅವರು, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬರು, ನಮ್ಮ ಶಾಸಕರಾದ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ ಮತ್ತು DK ಶಿವಕುಮಾರ್ ಸಾಹೇಬರು, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಆದ ಅವ್ರದ್ದು ಸೂಚನೆ ಮೇರೆಗೆ ನನಗೆ ಇವತ್ತು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಗೆ ನಾನು ತುಂಬ ನಿಷ್ಠೆಯಿಂದ ನಾನು ಸಂಘಟನೆ ಈ ನಮ್ಮ ಪಕ್ಷಕ್ಕೆ, ಮೈಸೂರು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಲಗೊಳಿಸೋಕ್ಕೆ, ಬಲಪಡಿಸೋದಕ್ಕೆ ನಾನು ನಿರಂತರ ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ಕೊತೀನಿ. ಖುಷಿ ಆಗ್ತಾಯಿದೆ. ಏನಕ್ಕಂದರೆ ಇದು ಖುಷಿ ಪಡೋಕ್ಕಿಂತ ಜಾಸ್ತಿ ಈಗ ಜವಾಬ್ದಾರಿ ಬಿದ್ದಿದೆ ಹೆಗಲ ಮೇಲೆ. ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಅದಿರೋದು ಮುಖ್ಯ. ಹೌದು, ನಮ್ಮ ತಂದೆಯವರು ಭಾಳ ಹಳಬರು, ತುಂಬ ಶ್ರಮ ಪಟ್ಟಿದ್ದಾರೆ. ದೌಲತ್ ಬೇಗ್ರವರು ಈಗ ಅವ್ರದ್ದು ಮರಣ ಆಗಿದೆ, 6 years ಆಗಿದೆ. ಆವಾಗಿಂದನೂ ನಾನು ಅವರು ಸುಮಾರು ಒಂದು 30-32 ವರ್ಷದಿಂದ ಅವರು ರಾಜಕಾರಣದಲ್ಲೇ ಕಾಲ ಕಳೆದಿರೋರು. ಹಾಗಾಗಿ ನಾನು ಅವ್ರ ಜೊತೆ ನನಗೂ ನನ್ನ ವಯಸ್ಸು 42 ವರ್ಷ ಈಗ.
ನಾನು ಅವ್ರ ಜೊತೆ ಸಕ್ರಿಯವಾಗಿ ನಾನು ರಾಜಕೀಯದಲ್ಲಿ ಜೊತೆಯಲ್ಲೇ ಇದ್ದೆ. ಅವ್ರು ತೀರಾದ್ಮೇಲೆ ನಾನು ಸಕ್ರಿಯವಾಗಿ ಇದರಲ್ಲೇ ಸೇರ್ಕೊಬಿಟ್ಟು ನಾನು ಏನೇನು ಸಂಘಟನೆ ಮಾಡಬೇಕು ಬಿಹೈಂಡ್ ನಾನು ಮಾಡಿಕೊಂಡೇ ಬಂದಿದ್ದೀನಿ. ಹಾಗಾಗಿ ದೊಡ್ಡ ದೊಡ್ಡ ನಾಯಕರುಗಳು ಗುರುತಿಸಿ ನನಗೆ ಈ ಹುದ್ದೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಮಾತಾಡಬೇಕಾ? ಇವತ್ತು ಏನಂತ ಹೇಳಿದ್ರೆ, ಒಂದು ಜವಾಬ್ದಾರಿನ ನಮ್ಮ ಅಜಿಸ್ಟೇಟ್ ಬ್ಲಾಕಲ್ಲಿ ಇರೋದವರು ಒಂದು ಜವಾಬ್ದಾರಿನ ಅವ್ರಿಗೆ ಕೊಡಿಸಿದ್ವಿ. ಮುಂಚೆನೂ ಪಾಪ ಅವ್ರು ಕೆಲಸ ಮಾಡ್ಕೊಂಡು ನಮ್ಮ ಜೊತೆಲಿ ಇದ್ದರು. ಅವರು ಮುಂಚೆ ಮೈನಾರಿಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅಷ್ಟು ಇಂಟ್ರೆಸ್ಟ್ ಆಗಿ ತೊಗೊಂಡು ಕೆಲಸ ಮಾಡ್ತಿದ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅವ್ರಿಗೆ ಜನರಲ್ ಸೆಕ್ರೆಟರಿ ಮಾಡಿದ್ರೆ ಸಿಟಿಗೆ ಸ್ವಲ್ಪ ಕೆಲಸ ಮಾಡ್ತಾರೆ, ಸ್ವಲ್ಪ ಅವ್ರಿಗೂ ಮೇನ್ ಕಾಂಗ್ರೆಸ್ಸಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಶಕ್ತಿ ಇರ್ತದೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ನಮ್ಮ MLA ಸಾಹೇಬರು ತನ್ವೀರ್ ಸೇಠ್ ಅವ್ರ ಹತ್ರ ಕೇಳಿ, ಆಮೇಲೆ ಮೂರ್ತಿಯವ್ರನ್ನ ಕೇಳಿ ಒಂದು ಪೋಸ್ಟ್ನ ಒಂದು ಅಧಿಕಾರನ ಕೊಡಿಸ್ತಾಯಿದ್ದೀವಿ. ಮುಂದಕ್ಕೆ ನಮಗೆ ನಂಬಿಕೆ ಇದೆ, ಪಕ್ಷಕ್ಕೆ ಬೆಳೆಸ್ಕೊಂಡು ಹೋಗ್ತಾರೆ, ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲಿ ಇದ್ದು ಸಂಘಟನೆ ಮಾಡ್ತಾರೆ. ಅದೊಂದು